ಸ್ನೇಹಿತರೆ ನಮಸ್ಕಾರ. ಮಡೇನೂರು ಮನುಗೆ ಈಗ ಬೇಲ್ ಸಿಕ್ಕಿದೆ. ಈ ಬೇರೆ ಬೇರೆ ಪ್ರಕರಣಗಳಲ್ಲಿ ಮಡೇನೂರು ಮನು ಈಗ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾನೆ. ಅದರಲ್ಲೂ ಕೂಡ ಸಂತ್ರಸ್ತೆ ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ ಜೈಲು ಸೇರಿದಂತ ಪರಪ್ಪನ ಅಗ್ರಹಾರ ಸೇರಿದಂತಹ ಮಡೇನೂರು ಮನು ಈಗ ಮೇಲ್ಮೇಲೆ ಹೊರಗಡೆ ಬಂದಿದ್ದಾನೆ. ಯಾವಾಗ ಬೇಲ್ ಮೇಲೆ ಮನು ಹೊರಗಡೆ ಬಂದೋ ಅಷ್ಟೊತ್ತಿಗೆ ಒಂದಷ್ಟು ಕ್ಲಾರಿಟಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾನೆ. ಆಡಿಯೋ ವಿಚಾರವಾಗಿ ಮತ್ತು ತನ್ನ ಮೇಲೆ ಬಂದಿರುವಂತಹ ಈ ಆರೋಪಗಳ ವಿಚಾರವಾಗಿ ಎಲ್ಲವೂ ಕೂಡ ಸುಳ್ಳು, ಇವೆಲ್ಲವೂ ಕೂಡ ಷಡ್ಯಂತ್ರ, ನನ್ನ ವಿರುದ್ಧ 5 ಜನ ಸೇರ್ಕೊಂಡು ಮಾಡಿರುವಂಥ ಷಡ್ಯಂತ್ರ ಅಂತ ಹೇಳಿ ಕಥೆಯನ್ನು ಹೊಡಿತಾನೆ. ಆದರೆ ಯಾವಾಗ ಇಂಥದ್ದೊಂದು ಸ್ಟೇಟ್ಮೆಂಟನ್ನು ಆತ ಬಿಡ್ತಾನೋ, ತಗೊಳ್ಳಿ, ಸಂತ್ರಸ್ತೆ ಮತ್ತೊಂದು ಆಡಿಯೋವನ್ನು ವೈರಲ್ ಮಾಡೇ ಬಿಡ್ತಾಳೆ, ರಿವೀಲ್ ಮಾಡೇ ಬಿಡ್ತಾಳೆ. ಯಾವ ಆಡಿಯೋ? ಇದೇ ಮಡೇನೂರು ಮನು ಕೆಲವೊಂದು ಸ್ಟಾರ್ ನಟರ ಬಗ್ಗೆ ಮಾತನಾಡಿದ್ದಲ್ಲ. ಯಾರು? ಡಾಕ್ಟರ್ ಶಿವರಾಜ್ಕುಮಾರ್ ಅವ್ರ ಬಗ್ಗೆ, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಬಗ್ಗೆ, ಹಾಗೆಯೇ ಧ್ರುವ ಸರ್ಜಾ ಬಗ್ಗೆ, ಈ 3 ನಟರ ಬಗ್ಗೆ ಮಾತನಾಡಿದಂಥ ಆಡಿಯೋರ ಹಿಂದೆ ಮತ್ತು ಮುಂದೆ, ಫುಲ್ ಪಾರ್ಟನ್ನು ರಿಲೀಸ್ ಮಾಡಿಬಿಡ್ತಾರೆ. ಈ ಆಡಿಯೋ ಈಗ ಮತ್ತಷ್ಟು ಬೆಂಕಿಯ ಜ್ವಾಲೆಯನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು. ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಈ ಆಡಿಯೋ ಮಾಡಿದೆ. ಜೈಲಿನಿಂದ ಹೊರಗಡೆ ಬರ್ತಿದ್ದಂತೆ ಈ ಆಡಿಯೋ ರಿಲೀಸ್ ಆಗಿರುವಂಥದ್ದು. ಇದು ಮಡೇನೂರು ಮನುಗೆ ಇನ್ನಷ್ಟು ಸಂಕಷ್ಟಗಳನ್ನು ತಂದಿಡೋದರಲ್ಲಿ ಅನುಮಾನನೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಅದರಲ್ಲೂ ಕೂಡ ಈ ಆಡಿಯೋದಲ್ಲಿ ಆತ ಮಾತನಾಡಿರುವಂಥ ಮಾತುಗಳು ಎಂಥವರ ರಕ್ತವೂ ಕೂಡ ಕುದಿಯುವಂತೆ ಮಾಡುವಂಥದ್ದೇ. ಅಂದರೆ ಇಲ್ಲಿ ಈ ಸಂತ್ರಸ್ತ ಯುವತಿಯು ಕೂಡ ಇರ್ತಾಳೆ. ಈ ಆಡಿಯೋ ಅಥವಾ ಈ ವಿಚಾರವನ್ನು ಆತ ಮಾತನಾಡುವಂಥ ಸಂದರ್ಭದಲ್ಲಿ ಇರ್ತಾಳೆ. ಸಂತ್ರಸ್ತ ಯುವತಿಯೇ ಈ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಿರುವಂಥ ಆಡಿಯೋ ಇದು ಅನ್ನೋದು ಗೊತ್ತಾಗುತ್ತೆ. ಅವಳು ಕೂಡ ಹೇಳ್ತಾರೆ, ಇನ್ನೊಬ್ಬರ ಸಾವನ್ನು ಬಯಸಿ ನೀನು ಮೇಲೆ ಬರಬೇಕು ಅಂತೀಯಲ್ವೋ, ನೀನು ಎಂಥ ಆ್ಯಕ್ಟ್ರು ಅಥವಾ ಕಲಾವಿದ, ನೀನು ಎಂಥ ಮನುಷ್ಯನೋ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ನೀವು ಆಲೋಚನೆ ಮಾಡಿ, ಈ ರೀತಿಯಾದಂಥ ಒಂದು ವಿಕೃತ ಸಂತೋಷ. ಅವನು ಹೇಳ್ತಾನಲ್ವಾ, ಇಲ್ಲ ನಾನು ಕುಡಿಯೋದೇ ಇಲ್ಲ, ಹಾಗಿಲ್ಲ ಹೀಗಿಲ್ಲ. ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಕುಡಿದು ಮಾತನಾಡಿರುವಂಥ ಆಡಿಯೋ ಅನ್ನೋದು ಯಾವುದೇ ಮಗು ಕೂಡ ಕೇಳಿಸಿದ್ರು ಕೂಡ ಗೊತ್ತಾಗುತ್ತೆ. ಅದು ಮಡೇನೂರು ಮನೋದು ಹೌದೋ ಅಲ್ವೋ ಸೆಕೆಂಡ್ರಿ. ಆದರೆ ಇದು ಮೇಲ್ನೋಟಕ್ಕೆ ಮಾತ್ರ ಮಡೇನೂರು ಮನು ವಾಯ್ಸ್ ರೀತಿಯೇ ಇದೆ ಮತ್ತು ಮಡೇನೂರು ಮನುವೇ ಮಾತನಾಡಿದ್ದು ಅನ್ನೋ ರೀತಿ ಇದೆ. ಹಾಗಾದರೆ ಏನಿದೆ ಈ ಫುಲ್ ಆಡಿಯೋದಲ್ಲಿ? ಹಾಗೇನೆ ಇದು ಯಾವ ರೀತಿ ಸಂಕಷ್ಟವನ್ನು ತಂದೊಳ್ಬೋದು? ಜೊತೆಗೆ ಸಂತ್ರಸ್ತೆ ಮತ್ತೊಂದು ಶಾಕಿಂಗ್ ಸಮಾಚಾರವನ್ನು ಕೂಡ ಬಹಿರಂಗಪಡಿಸಿದ್ದಾಳೆ. ಏನದು? ಅದನ್ನೂ ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮಡೇನೂರು ಮನು ಗ್ರಹಚಾರ ಯಾವ ರೀತಿ ಕೆಟ್ಟಿದೆ ಅಂತ ಹೇಳಿದ್ರೆ, ಮುಟ್ಟಿದೆಲ್ಲವೂ ಕೂಡ ಮುಳ್ಳಾಗಿ ಈತನ ಬಂಡವಾಳವನ್ನು ಬಯಲು ಮಾಡ್ತಾ ಇದೆ. ಆ ಆಡಿಯೋ ನಂದಲ್ಲ, 50,000 ರೂಪಾಯಿ ಕೊಟ್ಟು ಆ ಆಡಿಯೋನ ರೆಡಿ ಮಾಡಿಸಿದ್ದಾರೆ. ಈ ಕೇಸ್ನಿಂದ ಬಚಾವಾದರೆ ಆಡಿಯೋಯಿಂದ ಬಚಾವ್ ಆಗಬಾರ್ದು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅವರ ಲೆಕ್ಕಾಚಾರ ಆಗಿತ್ತು. ಆ ರೀತಿ ಧಮಕಿಯನ್ನು ಕೂಡ ಹಾಕಿದ್ರು. ನೀನು ಒಂದು ವೇಳೆ ಈ ಕೇಸ್ನಲ್ಲಿ ಸ್ವಲ್ಪ ಫ್ರೀ ಆದರೂ ಕೂಡ ನಿನ್ನನ್ನು ನೆಮ್ಮದಿಯಾಗಿಡೋಕೆ ಬಿಡೋದಿಲ್ಲ, ನಿನ್ನ ಆಡಿಯೋ ಒಂದು ರಿಲೀಸ್ ಆಗುತ್ತೆ ಅಂತ ಹೇಳಿ ಧಮಕಿಯನ್ನು ಹಾಕಿದ್ರು ಅಂತ ಹೇಳಿಬಿಟ್ಟು ಜಾಮೀನು ಪಡೆದು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಮಾಧ್ಯಮಗಳ ಮುಂದೆ ಮಡೇನೂರು ಮನು ಹೇಳಿದ್ದ. ಇಷ್ಟೇ ಹೇಳಿದ್ದು. ಇಷ್ಟು ಹೇಳಿ ಇನ್ನೂ ಕೂಡ ಆತ ಮನೆಗೆ ಹೋಗಿ ಮುಖ ತೊಳೆದಿಲ್ಲ. ಅಷ್ಟರೊಳಗಡೆ ಮತ್ತೊಂದು ಆಡಿಯೋ ರಿಲೀಸ್ ಆಗೇ ಬಿಡ್ತು. ಆ ಆಡಿಯೋದಲ್ಲಿ ಇರುವಂಥ ವಿಚಾರವನ್ನು ಮೊದಲಿಗೆ ನೀವು ಕೇಳಿಸ್ಕೊಂಬಿಡಿ. ಆಗ ನಿಮಗೂ ಕೂಡ ಒಂದು ಕ್ಲಾರಿಟಿ ಬರುತ್ತೆ ನಾನು ಏನು ಹೇಳ್ತಿದ್ದೀನಿ ಅಂತೇಳಿ. ಬೆಳಿಬೇಕು ಅಂತ ಇದ್ದೀನಿ. ಬೆಳಿಬೇಕು ಅಂದ್ರೆ ಎಲ್ಲರೂ ಬೆಳಿಬೇಕು. ಶಿವರಾಜ್ ಕುಮಾರ್ ಇವರೆಲ್ಲ ಸಾಯ ವರ್ಷದೊಳಗೆ ನಾನು ನಿಂತ್ಕೋಬೇಕು. ಈ ತರ ಸಾಧನೆ ಮಾಡೋರಿಗೆ ಇನ್ನೊಬ್ರು ಸಾವನ್ನ ಸಾಧನೆ ಮಾಡೋದು ಏನ್ ಕಟ್ಕೋತೀಯ? ನೋಡ್ರಿ, ಅವ್ರ ದುಡ್ಡಿಗೆ ಆಸೆ ಪಡೋಣ. ನಾನು ಇಷ್ಟಪಟ್ರೆ ಕೋಟಿಗಟ್ಟಲೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್. ಇನ್ನೊಂದು 6 ವರ್ಷ ಸತತ ನನಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸರೋದ ಯಾರೋ ಮೊಬೈಲ್ ರೆಕಾರ್ಡ್ ಮಾಡಿ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ. ಅವ್ರು 3 ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಕುಂತ ಕಂಡುಗಲ್ಲಿರಿ. ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ 5 ಗಂಟೆ ತನಕ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕುಡಿಯೋದ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ. ಇಲ್ಲ, ಒಂದು ಹುಡುಗಿ ನೇಹ ಮಾಡ್ಬಿಟ್ಟೆ ಕೊಡ್ತೇನೆ, ಮರ್ತು ಬಿಡ್ಬೇಕು, ನನಗೆ ಆಗ್ತಿಲ್ಲ, ನನಗೆ ಇನ್ನೂ 2-3 ಸಿನಿಮಾ ಹೀರೋ ಆಗ್ಬೇಕು. 3 ಸಿನಿಮಾ ಅಲ್ಲ, 50 ಸಿನಿಮಾ ಹೀರೋ ಆಗ್ಬೇಕು ಕನ್ಸಿದೆ. ಕನ್ಸಿಗೆ ತುಂಬ ಪಾಪ ಇದೇನ್ ನಮ್ ದುಡ್ಡು ಕೇಳಿದಾರೆ. ಇದು ಒಳ್ಳೆ ಪ್ರಾಣಿ. ಇದು ಈಗ ಅವೆಲ್ಲ ನನಗೆ ಒಂದೇಳ, ನನಗೆ ಈ ಕೆಟ್ಟ ಮಾತುಗಳು ಪತ್ ಮಾತುಗಳು ಕೇಳಂಗೂ ಹೋಗಲ್ಲ,
ಅದು ಕೇಳಿಸ್ಕೊಂಡು ಆಯ್ತು ಗೌರವ ಒಂಥರ ಮಾತಾಡ್ತೀನಿ ಅದ್ ಏನಾರ ಮಾಡ್ಕೊಡ್ರಿ ಗೊತ್ತಿರತ್ತೆ ನೀವಿಬ್ರು ಇಲ್ಲಿ ನೀವಿಬ್ರು ನನ್ನ ಪರಿಸ್ಥಿತಿ ಬೆಳಿಬೇಕು ಅಂತ ಇದ್ದೀನಿ. ಬೆಳಿಬೇಕು ಅಂದ್ರೆ ಎಲ್ಲರೂ ಬೆಳಿಬೇಕು. ಯಾಕೆ ಇಂಥದೆಲ್ಲ ಮಾತಾಡ್ಬೋದು? ಶಿವರಾಜ್ ಕುಮಾರ್ ಇವರೆಲ್ಲ ಸಾಯೋ ವರ್ಷದೊಳಗೆ ನಾನು ನಿಂತ್ಕೋಬೇಕು ಅಂತ ಓಡಾಡ್ತೀನಿ. ಈ ತರ ಸಾಧನೆ ಮಾಡೋರಿಗೆ ಇನ್ನೊಬ್ರು ಸಾವನ್ನ ಸಾಧನೆ ಮಾಡೋದು ಏನ್ ಕಟ್ಕೋತೀಯ? ನೋಡ್ರಿ ಅವ್ರ ದುಡ್ಡಿಗೆ ಆಸೆ ಪಡೋಣ. ನಾನು ಇಷ್ಟಪಟ್ರೆ ಕೋಟಿ ಗಟ್ಟಲೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್. ಇನ್ನೊಂದು 6 ವರ್ಷ ಸತ್ತೋತಂತ್ರಿ ನಂಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸಹೋದ ಯಾರೋ ಮೊಬೈಲ್ ರೆಕಾರ್ಡ್ ಮಾಡಿ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೂಡ ಕುಂತ ಗಂಡುಗಲ್ಲಿರಿ. ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂದ 5 ಗಂಟೆ ತನಕ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕುಡಿಯೋದ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ. ಇಲ್ಲ ಒಂದು ಹುಡುಗಿ ಅನ್ಯಾಯ ಮಾಡ್ಬಿಟ್ಟೆ ಕೊಡ್ತೇನೆ, ಮರ್ತು ಬಿಡ್ಬೇಕು, ನಂಗೆ ಆಗ್ತಿಲ್ಲ, ನನ್ಗೆ ಇನ್ನೂ 2-3 ಸಿನಿಮಾ ಹೀರೋ ಆಗ್ಬೇಕು. 3 ಸಿನಿಮಾ ಅಲ್ಲ 50 ಸಿನಿಮಾ ಹೀರೋ ಆಗ್ಬೇಕು ಕನ್ಸಿದೆ. ಕನ್ಸಿಗೆ ತುಂಬಾ ಪಾಪ ಇದೇನ್ ನಮ್ ದುಡ್ಡು ಕೇಳಿದಾರೆ. ಇದು ಒಳ್ಳೆ ಪ್ರಾಣಿ. ಇದು ಈಗ ಅವೆಲ್ಲ ನನಗೆ ಒಂದೇಳ, ನನಗೆ ಈ ಕೆಟ್ಟ ಮಾತುಗಳು ಪಥಪಾಠಗಳು ಕೇಳಂಗೂ ಹೋಗಲ್ಲ. ಅದು ಕೇಳಿಸ್ಕೊಂಡು ಆಯ್ತು ಗೌರವ ಒಂಥರ ಮಾತಾಡ್ತೀನಿ ಅದ್ ಏನಾರ ಮಾಡ್ಕೊಡ್ರಿ ಗೊತ್ತಿರತ್ತೆ. ನೀವಿಬ್ರು ಕೇಳಿಸ್ಕೊಂಡ್ರ? ಮಾಧ್ಯಮಗಳ ಮುಂದೆ ಬಂದಂತಹ ಮಡೆನೂರು ಮನು ಯಾವ ವಿಚಾರವನ್ನು ಹೇಳ್ದ? ನಂದು ಆಡಿಯೋ ಅಲ್ಲ, ಇದು ಮಾಡಿರುವಂತಹ ಆಡಿಯೋ, ಮಾಡಿಸಿರುವಂಥ ಆಡಿಯೋ, ಷಡ್ಯಂತ್ರದ ಆಡಿಯೋ, 50 ರೂಪಾಯಿ ಕೊಟ್ಟು ಮಾಡಿಸಿರುವಂಥ ಆಡಿಯೋ ಅಂತೇಳಿ ಹೇಳಿದ್ದ. ಶಿವಣ್ಣ, ಧ್ರುವ ಸರ್ಜಾ, ದರ್ಶನ್ ಸರ್ ಬಳಿ ಹೋಗಿ ಕ್ಷಮೆಯನ್ನು ಕೇಳೋದಾಗಿಯೂ ಕೂಡ ಮಡೆನೂರು ಮನು ಹೇಳಿದ್ದ. ಮತ್ತು ಅವ್ರಿಗೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ, ಇದೇನು, ಯಾರು ಮಾಡಿರೋದು ಎಲ್ಲವನ್ನು ಕೂಡ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದ. ಇದೆಲ್ಲವನ್ನು ಕೂಡ ಗಮನಿಸಿದಂಥ ಸಂತ್ರಸ್ತೆ ಹಳೆ ಆಡಿಯೋದ ಫುಲ್ ವರ್ಷನನ್ನು ವೈರಲ್ ಮಾಡಿ ಬಿಡ್ತಾಳೆ. ಈ ಮೂಲಕ ಮಡೆನೂರು ಮನು ಹೇಳ್ತಿರೋದು ಸುಳ್ಳು ಅಂತ ಹೇಳ್ಬಿಟ್ಟು ಸಂತ್ರಸ್ತೆ ಸಾರಿ ಹೇಳ್ತಿದ್ದಾರೆ. ಹಾಗಾದ್ರೆ ಹೊಸ ಆಡಿಯೋದಲ್ಲಿ ಏನಿದೆ? ಈ ಹಿಂದೆ ಶಿವಣ್ಣ, ಧ್ರುವ ಸರ್ಜಾ, ದರ್ಶನ್ ಬಗ್ಗೆ ಮಡೆನೂರು ಮಾತನಾಡಿದ್ದ ಎನ್ನಲಾದಂಥ ಆಡಿಯೋ ಈ ಹಿಂದೆ ಜಗಜ್ಜಾಹೀರಾಗಿತ್ತು. ಇದಕ್ಕೆ ದುರಂಕಾರ ಅಂತ ಹೇಳ್ಬಿಟ್ಟು ಕ್ಯಾಪ್ಷನ್ ಅನ್ನು ಕೊಟ್ಟಿದ್ರು. ಆದರೆ ಆ ಆಡಿಯೋ ನನ್ನಲ್ಲ ಅಂತ ಹೇಳ್ಬಿಟ್ಟು ಮಡೆನೂರು ಮನು ಹೇಳಿದ್ದ. ಇದೀಗ ಕೌಂಟರ್ ರೂಪದಲ್ಲಿ ಅದೇ ಆಡಿಯೋದ ಫುಲ್ ವರ್ಷನ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಂತ್ರಸ್ತೆ ಹಂಚಿಕೊಳ್ತಾಳೆ. ಫುಲ್ ಆಡಿಯೋದಲ್ಲಿ ಈ ರೀತಿ ಇದೆ: ಬರೀ ಸುಳ್ಳು ಮತ್ತು ನಂಬಿಕೆ ದ್ರೋಹ, ಅಹಂಕಾರ, ದೌರ್ಜನ್ಯ. ಸತ್ಯನ್ನ ನಂಬಿರುವಂತಹ ದೇವರೇ ಕಾವಲು ಅಷ್ಟೇ. ತುಂಬ ಜನ ಇವನ ಧ್ವನಿ ಅಲ್ಲ ಅಂತೇಳಿ ಅಂದ್ಕೊಳ್ತಿರೋರು ಧ್ವನಿ ಪರೀಕ್ಷೆ ಮಾಡಿಸಿ FSLಗೆ ಕಳಿಸಿ. ಯಾವ ದಿನ, ಯಾವ ಟೈಮು, ಎಲ್ಲಿ ಪರೀಕ್ಷೆ ಆಗಲಿ. ಎಷ್ಟೋ ದಾಖಲೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿಲ್ಲ. ಅಂದರೆ ಅದಕ್ಕೆ ಕಾರಣ ಅವನ ಹೊಲಸು ಮಾತುಗಳು. ಬಟ್ ಇದು ಅವನ ಮಾತುಗಳಲ್ಲ ಅನ್ನುವಂಥ ಸಂದೇಹ ಬಂದಿರೋದ್ರಿಂದ ಅವನ ಕಂಟಿನ್ಯೂಷನನ್ನು ಬಿಟ್ಟಿದ್ದೀನಿ. ಅಂದರೆ ಆ ಆಡಿಯೋದ ಕಂಟಿನ್ಯೂಷನನ್ನು ಈಗ ಬಿಟ್ಟಿದ್ದೀನಿ. ಹೆಚ್ಚು ಮಾಹಿತಿ ಇನ್ನೂ ಬೇಕು ಅಂದರೆ ಅದು ಪರೀಕ್ಷೆ ಆಗಲಿ ಗೊತ್ತಾಗುತ್ತೆ. ಎಷ್ಟು ನಾಟಕಗಳನ್ನು ಆಡಿ ನನಗೆ ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸಂತ್ರಸ್ತ ಯುವತಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡು ಆಡಿಯೋವನ್ನು ಬಿಟ್ಟಿದ್ದಾಳೆ. ಆಡಿಯೋದಲ್ಲಿ ಇರುವಂತಹ ವಿಚಾರ ಸ್ಪಷ್ಟವಾಗಿರಲಿದೆ: ನಾನು ಬೆಳಿಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರು ಹೋಗಬೇಕು ಅಂತೇಳಿ. ಇಲ್ಲಿ ಶಿವರಾಜ್ ಕುಮಾರ್ ಸಾಯೋಷ್ಟರಲ್ಲಿ ನಾನು ನಿಂತ್ಕೊಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈತ ಹೇಳ್ತಾನೆ. ಅವಾಗ ಸಂತ್ರಸ್ತೆ ಹೇಳ್ತಾಳೆ, ಇನ್ನೊಬ್ಬರ ಸಾವಿನ ಮೇಲೆ ಸಾಧನೆ ಮಾಡಿ ಏನು ಕಟ್ಕೊಳ್ತೀಯಾ ಅಂತೇಳಿ. ಆಗ ಅವಳು ದುಡ್ಡಿಗೆ ಆಸೆ ಪಡೋಳಲ್ಲ. ನಾನು ಇಷ್ಟಪಟ್ಟರೆ ಕೋಟಿಗಟ್ಟಲೆ ಖರ್ಚು ಮಾಡುವಂಥ ವ್ಯಕ್ತಿ. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತ್ತು ಹೋಗ್ತಾರೆ. ನನಗೆ ಗೊತ್ತು. ಧ್ರುವ ಸರ್ಜಾ ಇನ್ನೊಂದು 8 ವರ್ಷ, ದರ್ಶನ್ ಸತ್ತೋಗಾಯ್ತಾ, ದರ್ಶನ್ ಸರ್ ಇನ್ನೊಂದು 6 ವರ್ಷ ಅವ್ರ ಕ್ರೇಜ್ ಇರ್ತದೆ. ಸಿನಿಮಾ ಓಡಲ್ಲ. ಅವ್ರು 3 ಜನರ ಮಧ್ಯೆ ಕಾಂಪಿಟೇಷನ್ ಕೊಡೋಕ್ಕೆ ಬಂದಿರೋ ಗಂಡುಗಲ್ಲಿ ನಾನು ಅಂತ ಹೇಳಿರುವಂಥದ್ದು. ಇಷ್ಟಕ್ಕೆ ನಿಲ್ಲೋದಿಲ್ಲ ಈತನ ಮಾತುಗಳು. ಇನ್ನೂ ಕೂಡ ಮುಂದುವರೆದು ಇದೆಲ್ಲವನ್ನು ಕೂಡ ನಾನು ಮಾಡ್ತಿರೋದು ನನ್ನ ಒಂದು ಕೆರಿಯರ್ಗಾಗಿ. ಜಿಮ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ನಿನ್ನೆಯಿಂದ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತೇಳಿ. ಯಾಕೆ ಅಂತೇಳಿ ಕೇಳ್ತಿದ್ದಾರೆ. ಒಂದು ಹುಡುಗಿಗೆ ಅನ್ಯಾಯ ಮಾಡಿದ್ದೀನಿ, ಮರೆತು ಬಿಡಬೇಕು, ಆಗ್ತಿಲ್ಲ. ಇನ್ನು 2-3 ಸಿನಿಮಾ ಹೀರೋ ಆಗಬೇಕು, 50 ಸಿನಿಮಾಗೆ ಹೀರೋ ಆಗಬೇಕು ಅಂತೇಳಿ ಕನಸಿದೆ ಅಂತಲೂ ಕೂಡ ಕುಡಿದು ಏನೇನೋ ಮಾತನಾಡಿದ್ದೇನೆ. ಸಾಯ್ಲಿ. ಈ ಆಡಿಯೋವನ್ನು ಅಥವಾ ಆ ಆಡಿಯೋದಲ್ಲಿ ಏನು ಮಾತನಾಡಿದೆ ಅನ್ನೋದನ್ನು ಹೇಳೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಇರುವಂಥ ವಿಚಾರವನ್ನು ಹೇಳೋಣ. ಸಂತ್ರಸ್ತೆಯಲ್ಲಿ ಮಡೆನೂರು ಮನು ಅವ್ಯಾಚ್ಯ ಶಬ್ದಗಳನ್ನು ನಿಲ್ಲಿಸುವಂತಹ ಆಡಿಯೋದಲ್ಲಿ ಒಂದಷ್ಟು ಮ್ಯೂಟ್ ಮಾಡಿದ್ದಾಳೆ.
ಜೊತೆಗೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಂಡಿದ್ದಾಳೆ. ಪರಪ್ಪನ ಅಗ್ರಹಾರದಿಂದ ಬಂದ ಮೇಲೆ ಈ ಆಡಿಯೋ ನಂದಲ್ಲ ಅಂತೇಳಿ ಹೇಳಿದಂಥ ಮಡೆನೂರು ಮನು ಈಗೇನು ಮಾಡ್ತಾನೆ ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಆಗ ಒಂದಷ್ಟು ಮಾತನ್ನು ಕೂಡ ಹೇಳಿದ್ದ. ಏನಪ್ಪ ಅಂತ ಹೇಳಿದ್ರೆ, ಶಿವಣ್ಣ ಅವರ ಕಾಲ ಧೂಳಿಗೂ ಕೂಡ ನಾನು ಸಮ ಅಲ್ಲ, ದರ್ಶನ್ ಸರ್ ಬಗ್ಗೆ ಮಾತನಾಡುವಂಥ ಅರ್ಹತೆ ನನಗಿಲ್ಲ, ನಾನು ಯಾರ ಫ್ಯಾನ್ಸನ್ನು ಕೂಡ ಎದುರು ಹಾಕಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಧ್ರುವ ಸರ್ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಅಂಥದ್ರಲ್ಲಿ ಕಾಂಪಿಟೇಷನ್ ಕೊಡೋ ಮಾತಿದೆಯಲ್ಲ, ಅದು ಗಾಂಚಲಿ. ನಾನು ಯಾರ ಜೊತೆಗಾದರೂ ಕೂಡ ಎಣ್ಣೆ ಕುಡಿದಿದ್ರೆ, ಸಿಗರೇಟ್ ಸೇದಿದ್ರೆ ಕರ್ಕೊಂಬನ್ನಿ, ನಾನು ಡಯಟ್ನಲ್ಲಿದ್ದವನು. ನನಗೆ ಒಬ್ಬರು ಹೇಳಿದರು, ಆಡಿಯೋ ರೆಡಿ ಮಾಡಿದ್ದೀನಿ, 50,000 ರೂಪಾಯಿ ಆಯಿತು, ನೀನು ಆ ಕೇಸ್ನಿಂದ ಏನಾದರೂ ಬಚಾವಾದರೆ ಅಥವಾ ಬದುಕಿದರೆ ಈ ಆಡಿಯೋ ಹೊರಗಡೆ ಬರುತ್ತೆ ಅಂತೇಳಿ. ಹಾಗಾಗಿ ಈ ಆಡಿಯೋವನ್ನು ಬಿಟ್ಟಿದ್ದಾರೆ. ಇದು ನನ್ನ ವಾಯ್ಸ್ ಅಲ್ಲ. ಈಗ ನಾನು ಏನೇ ಹೇಳಿದ್ರು ಕೂಡ ಅದು ನನ್ನನ್ನು ನಾನು ಸೇಫ್ ಮಾಡ್ಕೊಳ್ಳೋಕೆ ಹೇಳ್ದಂಗೆ ಆಗುತ್ತೆ. ಬಟ್ ರಿಯಾಲಿಟಿ ಇದು ನನ್ನ ವಾಯ್ಸ್ ಅಲ್ಲ ಅಂಥೇಳಿ ಈತ ಮತ್ತೆ ಪುಂಖವಾಗಿ ಪುಂಗ್ಬಿಡ್ತಾನೆ. ಯಾರು ಮಡೆನೂರು ಮನು. ಯಾವಾಗ ಹಿಂಗೆ ಪುಂಗ್ತಾನೋ ಆಗಲೇ ಈ ಸಂತ್ರಸ್ತೆಯ ರುಚಿ ಹೇಳುವಂಥದ್ದು. ಗುರು ನಿನ್ನ ಮುಖವಾಡವನ್ನು ಬಹಿರಂಗಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಡಿಯೋವನ್ನು ರಿಲೀಸ್ ಮಾಡಿರುವಂಥದ್ದು. ಕೇವಲ ಇಷ್ಟಕ್ಕೆ ಈಕೆ ಸುಮ್ಮನೆ ಆಗಿಲ್ಲ. ನನ್ನ ಹೆಂಡತಿ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಇದೇ ಮಡೆನೂರು ಮನು ಹೇಳಿದ್ದ ಅನ್ನುವಂಥ ವಿಚಾರವನ್ನು ಕೂಡ ಈಗ ಸಂತ್ರಸ್ತೆ ಅಸಲಿಗೆ ಹೇಳಿದ್ದಾಳೆ. ಸಂತ್ರಸ್ತೆ ಹೇಳಿರುವಂಥ ಈ ಮಾತು ಕೂಡ ಈಗ ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ. ಗಂಡ ಹೆಂಡತಿ ಬಹುಶಃ ಈಗ ಅವರ ಪರಸ್ಪರ ಅವ್ರೇನು ಸಪೋರ್ಟ್ ಮಾಡ್ಕೊಂಡು ಇಲ್ಲಿವರೆಗಿದ್ರೋ ಇನ್ನು ಮುಂದೆ ಬಹುಶಃ ಅದು ಕೂಡ ಉಲ್ಟಾ ಪಲ್ಟಾ ಆದರೂ ಕೂಡ ಅಚ್ಚರಿ ಇಲ್ಲ. ಒಂದು ಕಡೆ ಮಡೆನೂರು ಮನು ಅವರ ಪತ್ನಿ ದಿವ್ಯಾ ಹಾಗೂ ಸಂತ್ರಸ್ತೆ ಒಟ್ಟಿಗೆ ಮಾಡಿರುವಂಥ ರೀಲ್ಸ್ ಎಲ್ಲವೂ ಕೂಡ ವೈರಲ್ ಆಗ್ತಿದೆ. ಹೆಂಡತಿ ಮುಂದೆಯೇ ನನಗೆ ನಾಯಿಗೆ ಹೊಡೆದಂಗೆ ಹೊಡೆದ ಮನು ಅಂತ ಹೇಳ್ಬಿಟ್ಟು ಸಂತ್ರಸ್ತೆ ಹೇಳಿದ್ಲು. ಆದರೂ ಕೂಡ ದಿವ್ಯಾ ಏನು ಹೇಳಿದ್ಲು, ಇಲ್ಲಪ್ಪ ನಂಗೆ ಆಕೆ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಈಕೆ ಸಂತ್ರಸ್ತೆ ಗಂಡ ಹೆಂಡತಿ ಇಬ್ಬರು ಕೂಡ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಇದಕ್ಕೆ ಮನು ಜೈಲಿಂದ ರಿಲೀಸ್ ಆದ ನಂತರ ಕೊಟ್ಟಿರುವಂಥ ಸ್ಟೇಟ್ಮೆಂಟು ದೊಡ್ಡ ಸಾಕ್ಷಿ. ಅದರಲ್ಲೇ ಗೊತ್ತಾಗ್ತಿದೆ ಇವರಿಬ್ಬರು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾರೆ ಅನ್ನೋದನ್ನು ಈಗ ಸಂತ್ರಸ್ತೆ ಹೇಳ್ತಾರೆ. ಶಿವಣ್ಣ, ದರ್ಶನ್ ಸರ್, ಧ್ರುವ ಅವರ ಬಗ್ಗೆ ಮಾತನಾಡಿರುವಂಥ ಆಡಿಯೋ ನಂದಲ್ಲ, ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಅಂತೇಳಿ ಹೇಳಿದ. ಆದರೆ ಈಗೇನು ಹೇಳ್ತಾನೆ, ಹೊಸ ಆಡಿಯೋವನ್ನು ರಿಲೀಸ್ ಮಾಡಿದ್ದೀನಿ, ಈಗೇನು ಹೇಳ್ತಾನೆ ಅನ್ನೋದನ್ನು ನಾನು ಕಾದು ನೋಡಬೇಕು ಅಂತಲೂ ಕೂಡ ಹೇಳ್ತಾರೆ. ಇನ್ನು ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಈತ ನಾಟಕವನ್ನು ಮಾಡ್ತಿದ್ದಾನೆ. ಹಾಗೆ ನೋಡಿದ್ರೆ ಅವನಿಗೆ ದುಡ್ಡು ಕೊಟ್ಟು ನಾನು ಖಾಲಿಯಾಗಿದ್ದೇನೆ ಅಂತಲೂ ಕೂಡ ಸಂತ್ರಸ್ತೆ ಹೇಳ್ತಾಳೆ. ನನ್ನ ಹೆಂಡತಿ ಅವಳನ್ನು ಹೊಡೆಯುವಂಥ ಧೈರ್ಯ ಇದೆ ಅಂತೇಳ್ಬಿಟ್ಟು ಮನು ಹೇಳಿದಂಥ ಮಾತು ಈಗ ವೈರಲ್ ಆಗಿತ್ತು. ಈ ಬಗ್ಗೆ ಮಾತನಾಡಿ ನಾನು ಕಂಪ್ಲೇಂಟ್ ಕೊಡುವಂಥ ದಿನ ನನಗೆ ಆ ರೀತಿ ಮಾತನಾಡಿರೋದು, ನಾನು ಎಲ್ಲಿ ಕಂಪ್ಲೇಂಟ್ ಕೊಟ್ಟು ಬಿಡ್ತೀನಿ ಅನ್ನುವಂಥ ಭಯಕ್ಕೆ ಹೆಂಡತಿ ಅಂತೇಳಿ ಹೇಳಿದ್ದಾನೆ ಅಷ್ಟೇ. ಅವನು 4 ಗೋಡೆ ಮಧ್ಯೆ ನನ್ನ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾನೆ. ಜೊತೆಗೆ ಆ ತಾಳಿಗೆ ನಾನು ಯಾವತ್ತೂ ಕೂಡ ಬೆಲೆಯನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಅವ್ನು ಕಟ್ಟಿರೋದು ಆ ರೀತಿ ಎನ್ನುವಂಥ ಮಾತನ್ನು ಇಲ್ಲಿ ಸಂತ್ರಸ್ತೆ ಹೇಳ್ತಾಳೆ. ಎಲ್ಲಿವರೆಗೆ ಆತ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟಿದ್ದ ಅಂತ ಹೇಳಿದ್ರೆ, ನನ್ನ ಹೆಂಡತಿ ಸರಿಯಿಲ್ಲ ಅಂತೇಳಿ ಈತ ಹೇಳಿದ್ನಂತೆ. ಹೆಂಡತಿಗೆ ಕೆಟ್ಟದಾಗಿ ಬೈದಿದ್ನಂತೆ. ಹಾಗೆಯೂ ಕೂಡ ನನಗೆ ಡಿವೋರ್ಸನ್ನು ಕೊಡಿಸಿ ಅಂತ ಹೇಳ್ಬಿಟ್ಟು ಮಾತನಾಡಿರೋದು ಕೂಡ ಇದೆ. ಈಗ ನೋಡಿದರೆ ಒಳ್ಳೆಯವರ ರೀತಿ ನಾಟಕವನ್ನು ಮಾಡ್ತಾ ಇದ್ದಾರೆ. ಅದೆಷ್ಟು ಮಾಡ್ತಾರೋ ಮಾಡಲಿ, ನನ್ನ ಹತ್ರ ಎಲ್ಲ ಸಾಕ್ಷಿಗಳು ಕೂಡ ಇದ್ದಾವೆ, ನಾನು ಸತ್ಯದ ದಾರಿಯಲ್ಲಿದ್ದೇನೆ ಅಂತ ಹೇಳ್ಬಿಟ್ಟು ಸಂತ್ರಸ್ತೆ ಹೇಳ್ತಾರೆ. ಅಂದರೆ ಇನ್ನೂ ಕೂಡ ಒಂದಷ್ಟು ಸಾಕ್ಷಿಗಳಿದ್ದಾವೆ. ಹೆಂಡತಿಯನ್ನು ಪುಂಖವಾಗಿ ಆತ ಬೈತಿದ್ದ, ಈಗ ನೋಡಿದ್ರೆ ನಾಟಕ ಆಡ್ತಿದ್ದಾನೆ, ಆಕೆಯೂ ಕೂಡ ನಾಟಕ ಆಡ್ತಿದ್ದಾಳೆ. ಇವರಿಬ್ಬರದು ಕೂಡ ನಾಟಕದ ಸಂಸಾರ ಅನ್ನೋದು ಸಂತ್ರಸ್ತೆಯ ಆರೋಪ. ಆದರೆ ಈಗ ತನಿಖೆ ಇನ್ನೂ ಕೂಡ ಚುರುಕಾಗಬೇಕು. ಆಗ ಮಾತ್ರ ಈ ಎಲ್ಲ ವಿಚಾರಗಳು ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ. ಹಾಗೆಯೇ ಇಲ್ಲಿ ಕನ್ಕ್ಲೂಷನ್ ಸಿಗೋದಕ್ಕೂ ಕೂಡ ಸಾಧ್ಯ. ಬಟ್ ಸದ್ಯಕ್ಕಂತೂ ಕನ್ಕ್ಲೂಷನ್ ಸಿಗಲ್ಲ. ಯಾಕಂತ ಹೇಳಿದ್ರೆ ದಿನಕ್ಕೆ ಬೇರೆ ಬೇರೆ ಆಯಾಮವನ್ನು ಪ್ರಕರಣ ಪಡಿತಾ ಇದೆ. ಹಾಗಾಗಿ ಈ ಪ್ರಕರಣ ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಕಾದು ನೋಡಬೇಕು. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ಹೊಸ ಆಡಿಯೋ ಮತ್ತು ಹೆಂಡತಿಯ ವಿಚಾರದಲ್ಲಿ ಈತನ ಡಬಲ್ ಗೇಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.